ಮೇಕೆದಾಟು ಮತ್ತು ಮಹದಾಯಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಮನವಿ ಕೊಡ್ತಾ ಇರೋದು ಇದೇ ಮೊದಲಲ್ಲ, ಹಿಂದೆ ಬಿಜೆಪಿ ಗವರ್ಮೆಂಟ್ ಇದ್ದಾಗಲೂ ಕೊಟ್ಟಿದೆ, ಬಟ್ ಅವರು ಕ್ಲಿಯರ್ ಮಾಡ್ತಾ ಇಲ್ಲ. ನೀವು ಪಾರ್ಲಿಮೆಂಟ್ ಮೆಂಬರ್ಗಳು ಬಿಜೆಪಿ ಮೆಂಬರ್ಗಳು ಕೇಳೋದೇ ಇಲ್ಲ. ಕೇಳ್ತೇವೆ ಸರ್, ಅವ್ರು ಉತ್ತರ ಕೊಡೋದಿಲ್ಲ. ಏನು ಉತ್ತರ ಕೊಡಲ್ಲ, ಮತ್ತೆ ಯಾಕೆ ಅವ್ರಿಗೆ ರಾಜೀನಾಮೆ ಕೊಟ್ಬಿಡ್ಲಿ? ಕೈಗೆ ಸಿಗಲ್ಲ ಸರ್. ಕರ್ನಾಟಕದ ಹಿತ ಕಾಪಾಡೋಕ್ಕಾಗಲ್ಲ ಅಂತಂದ್ರೆ ಲೆಟ್ ದೆಮ್ ರಿಸೈನ್. ರೈತರ ಮಗ, ಬಣ್ಣನ ಮಗ ಯಾರು? ಕುಮಾರಸ್ವಾಮಿ. ಅವ್ರೇನ್ ಮಾಡ್ತಾರೆ? ಅವ್ರಿಗೆ ಕ್ಯಾಬಿನೆಟ್ ನಲ್ಲಿ ಇದ್ದಾರಲ್ಲ, ದೇವೇಗೌಡರು ರಾಜ್ಯಸಭಾ ಮೆಂಬರ್ ಆಗಿದ್ದಾರಲ್ಲ, ಕೊಡಿಸ್ಲಿ. Karnataka Chief Minister Siddaramaiah has issued a letter to Prime Minister Narendra Modi raising several concerns that are critical for the state's development. One of the main issues addressed is the significant 58% reduction in Karnataka's agricultural credit limit for 2024 to 2025 from 5,600 crore rupees to 2,340 crore rupees. Siddaramaiah has urged the Prime Minister to intervene, ensuring farmers continue to receive affordable loans. He also sought urgent approval for 5,300 crores for the Upper Bhadra irrigation project promised in the union budget, as well as faster clearances for key irrigation projects like the Mekadatu Balancing Reservoir and Kalasa Banduri project. Siddaramaiah has requested special funding from the central government to address urban transport and infrastructure. Additionally, he called for 10,000 crores to support 13 fast-growing Tier 2 cities in Karnataka. The letter also highlights Karnataka's reduced share in central taxes, urging the central government to rectify this and provide the state with additional grants. Lastly, Siddaramaiah asked for a fair allocation of taxes in future Finance Commission recommendations to avoid penalizing states like Karnataka that contribute heavily to central revenues. As per the reports, Siddaramaiah will also attend a Congress Working Committee meeting that will likely decide on AICC session proposed to be held in Belagavi, marking the centenary celebrations of the AICC session held under the chairmanship of Mahatma Gandhi in 1924. ರೈತರಿಗೆ ನಾವು ಕೊಡ್ತಾ ಇದ್ದು 3 ಲಕ್ಷ ಇತ್ತು, ಆಮೇಲೆ 5 ಲಕ್ಷ ಮಾಡಿದ್ರು. ಫ್ರೀ ಆಫ್ ಕಾಸ್ಟ್, ಫ್ರೀ ಆಫ್ ಇಂಟ್ರೆಸ್ಟ್, ನೋ ಇಂಟ್ರೆಸ್ಟ್, ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್. ಈಗ ನಾವು ಅಷ್ಟು ಕೊಡಬೇಕಾದ್ರೆ ಹೋದ್ ಸಾರಿ 22,000 ಕೋಟಿ ಎಲ್ಲ ನಬಾರ್ಡ್ನಿಂದ ಕೊಟ್ಟದ್ದು, ಇದರಿಂದ ಕೊಟ್ಟದ್ದು, ಕಮರ್ಷಿಯಲ್ ಬ್ಯಾಂಕ್ನಿಂದ ಕೊಟ್ಟದ್ದು, ಎಲ್ಲ ನ್ಯಾಷನಲ್ ಬ್ಯಾಂಕ್ನಿಂದ ಕೊಟ್ಟದ್ದು 22,000 ಕೋಟಿ. ನೀವು ಇದ್ದಕ್ಕಿದ್ದಲ್ಲೇ ಕಡಿಮೆ ಮಾಡಿಬಿಟ್ರೆ, 58% ಕಡಿಮೆ ಮಾಡಿಬಿಟ್ರೆ, ಈ ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ. ಪ್ರೊಡಕ್ಷನ್ ಕಡಿಮೆ ಆಯ್ತದೆ. ಒಂದು ಅಗ್ರಿಕಲ್ಚರ್ ಆಪರೇಷನ್ಗೆ ಸಹಾಯ ಮಾಡದೆ ಹೋದ್ರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ನಂಬರ್ 1. ನಂಬರ್ 2, ರೈತರಿಗೆ ಕಷ್ಟದಲ್ಲಿ ಸಿಕ್ಕಾಕತ್ತಾರೆ. ಅವರು ಅನಿವಾರ್ಯವಾಗಿ ರೈತರು ಲೇವಾದೇವಿದಾರರ ಹತ್ರ ಹೋಗ್ಬೇಕಾಗುತ್ತೆ, ಖಾಸಗಿ ಲೇವಾದೇವಿದಾರರ ಹತ್ರ ಹೋಗ್ಬೇಕಾಗುತ್ತೆ. ಅವ್ರಿಗೆ ಶೋಷಣೆ ಮಾಡ್ತಾರೆ. ಅವರು ಬ್ಯಾಂಕ್ನವ್ರು ಅಷ್ಟೊಂದು ಸಾಲ ಕೊಡಲ್ಲ. ಅದರಿಂದ ಅವ್ರು ಹೇಳ್ತಕ್ಕಂಥದ್ದೇನು, ಕಮರ್ಷಿಯಲ್ ಬ್ಯಾಂಕ್ನವ್ರು ಕೊಡ್ತಾ ಇದ್ದಾರೆ, ನಾವು ಇಡೀ ದೇಶಕ್ಕೆ ಮಾಡಿದ್ದೀವಿ. ವೇರ್ ವಾಸ್ ದಿ ನೆಸೆಸಿಟಿ? ಇಡೀ ದೇಶಕ್ಕೆ ಮಾಡವ್ರೆ ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್ ಇಡೀ ದೇಶದ ರೈತರು ಮಾಡಿದ್ರು. ನೀವೆಲ್ಲ ರೈತರಿಗೆ, ಇಡೀ ದೇಶದ ರೈತರಿಗೆ ತೊಂದರೆ ಆಯ್ತಲ್ಲ. ನಾಟ್ ಓನ್ಲಿ ಟು ಕರ್ನಾಟಕ ಫಾರ್ಮರ್ಸ್, ದಿ ಫಾರ್ಮರ್ಸ್ ಅಟ್ ಲಾರ್ಜ್ ಕಡಿಮೆ ಆಯ್ತಲ್ಲ, ಅನ್ಯಾಯ ಆಯ್ತಲ್ಲ. ಅನ್ಯಾಯ ಸರ್ ಮಾಡಿ ಅಂತ ಹೇಳಿದ್ದೀವಿ. ನಂಬರ್ 1. ನಂಬರ್ 2, ಆಮೇಲೆ ಹೋದ್ ಸಾರಿ ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ನಲ್ಲಿ ಹೇಳಿದ್ರು. ಅದು ಕೊಟ್ಟಿಲ್ಲ. ಇವತ್ತಿನವರೆಗೆ ₹1 ಕೊಟ್ಟಿಲ್ಲ. ಆಮೇಲೆ 15th ಫೈನಾನ್ಸ್ ಕಮಿಷನ್ ನಲ್ಲಿ ನಮಗೆ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತೀವಿ 5,495 ಕೋಟಿ ಅಂತ ಕೊಟ್ಟಿದ್ರು. ಅದು ₹1 ಕೊಟ್ಟಿಲ್ಲ. ಅದಲ್ಲದೆ 6,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ, 3,000 ಕೋಟಿ, ಆಮೇಲೆ ಇದಕ್ಕೆ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, ಒಟ್ಟು 11,495 ಕೋಟಿ ಕೊಡ್ತೀವಿ ಅಂದ್ರು. ಅದು ಕೊಡಲಿಲ್ಲ. ಅದನ್ನೆಲ್ಲ ಜ್ಞಾಪಕ ತಂದಿದ್ದೀವಿ, ಅವೆಲ್ಲ ಕೊಡಿಸ್ಕೊಡಬೇಕು ಅಂತ. ಆಮೇಲೆ ಮೇಕೆದಾಟು ಮಾಡಲಿಕ್ಕೆ ಪರ್ಮಿಷನ್ ಕೊಡಿಸ್ಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಇದು ಎಂತದು, ಮಹದಾಯಿ, ಅದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಕೊಡಿ ಅಂತ ಹೇಳಿದ್ದೀನಿ. So these are the main issues that I have discussed.